आपण पाहत आहात लोकधारा मराठी न्यूज, आवाज जनतेच्या हक्कासाठी। कर्नाटक सरकारने सीमा भागातील माध्यमिक प्रमाणे प्राथमिक शाळांनाही मदत करण्याची मागणी महंतेश पाटील उडगी यांनी केली आहे। कर्नाटक सरकारने सीमा भागातील ज्या माध्यमिक शाळांना कन्नड भाषा वृद्धिंगत करण्यासाठी जी मदत देते तीच मदत या भागातील जिल्हा परिषद शाळांनाही करावी अशी मागणी पाटील यांनी केली आहे। या भागात कन्नड भाषा टिकवायची असल्यास प्रथम जिल्हा परिषद शाळांना मदत करणे गरजेचे आहे, कारण या भागातील प्रत्येक गावात कन्नड माध्यमच्या शाळा आहेत। सध्या या शाळेतील मुलांची संख्या दिवसेंदिवस घटत चालली असून अशा घटत्या संख्येने भविष्यात या शाळा बंद पडण्याची शक्यता आहे। या भागातील कन्नड शाळांना चांगल्या इमारती नाहीत, मुलांना खेळण्यासाठी चांगले मैदान नाही, शाळेला सुरक्षेच्या दृष्टीने संरक्षक भिंती नाहीत। शिवाय अनेक शाळांमध्ये शिक्षकांची संख्या कमी आहे, परिणामी मुलांची संख्या घटत चालली असून भविष्यात अशीच अवस्था राहिल्यास कन्नड शाळा बंद पडण्याची शक्यता असून पूर्व भागातील प्रत्येक गावातील सरपंचांनी कर्नाटक सरकारकडे जिल्हा परिषद शाळेसाठी अनुदानाची मागणी करण्यासाठी पत्रव्यवहार करणे आवश्यक असल्याचे पाटील यांनी यावेळी बोलताना सांगितले। ವ್ಯವಸ್ಥಿತವಾದ ಗ್ರೌಂಡ್ ಇಲ್ಲ, ಅಲ್ಲಿ ಕೆಲವೊಂದು ಶಾಲೆಯೊಳಗ ಖೋಲಿ ಇಲ್ಲ, ಪಡಿಕದಾವು, ಮತ್ತು ಸ್ವಚ್ಛತಾ ವ್ಯವಸ್ಥೆ ಅಲ್ಲ, ಯಾವುದೇ ಶೈಕ್ಷಣಿಕ ವಾತಾವರಣನೇ ಅಲ್ಲಿಲ್ಲ। ಅದನ್ನು ನೋಡ್ಬಿಟ್ರೆ ಕನ್ನಡ ಶಾಲೆ, ಕೆಲವೊಂದು ಕನ್ನಡ ಶಾಲೆ ನೋಡ್ಬಿಟ್ರೆ ಭೂತ ಬಂಗಲಾ ಅದಾವೇನ ಅನಿಸ್ಬಿಡ್ತು। ಆ ರೀತಿ ಒಂದು ಪರಿಸ್ಥಿತಿ ಇರುವಾಗ ಪಾಲಕರು ತಮ್ಮ ಮಕ್ಕಳನ್ನ ಈ ಒಂದು ಜಿಲ್ಲಾ ಪರಿಷತ್ ಕನ್ನಡ ಶಾಲೆಗಳಿಗೆ ಕಳಿಸ್ಲಾಕ ಹಿಂದೆ ಮುಂದೆ ನೋಡ್ಲತ್ತಾರ। ಇದೇ ರೀತಿ ಸರಿ ಮುಂದುವರಿತಂದ್ರ ಒಂದು ವೇಳೆ ನಿಶ್ಚಿತವಾಗಿಯೂ ಕನ್ನಡ ಶಾಲೆ ಮುಂದ ಬಂದ್ ಬೀಳ್ತಾವ। ಒಂದು ವೇಳೆ ಕನ್ನಡ ಶಾಲೆ ಬಂದು ಬಿದ್ದು ಅಂದ್ರ ಆಟೋಮೆಟಿಕ್ಲಿ ನಿಮ್ಮ ಹೈಸ್ಕೂಲ್ಗಳಿಗೆ ವಿದ್ಯಾರ್ಥಿಗಳ ಪೂರೈಕೆ ಆಗುದಿಲ್ಲ। ನಿಮ್ ಸೋರ್ಸ್ ಏನೋ ಕನ್ನಡ ಶಾಲೆಯಿಂದ ಪಟ್ಟ ಸಂಖ್ಯೆ ನಿಮ್ದು ಓಡಾಸೋದು, ಹೈಸ್ಕೂಲ್ಗಳು ಕನ್ನಡ ಶಾಲೆ ಮೇಲೆ ಅವಲಂಬನ ಅದಾವ। ಕನ್ನಡ ಶಾಲೆ ಸಕ್ಷಮ ಇದ್ರ ನಮ್ಮ ಪ್ರಾಥಮಿಕ ಜಿಲ್ಲಾ ಪರಿಷತ್ ಪ್ರಾಥಮಿಕ ಶಾಲೆ ಸಕ್ಷಮ ಇದ್ರ ಹೈಸ್ಕೂಲ್ಗಳು ಸಕ್ಷಮ ಆಗ್ಲಕ್ ಶಕ್ಯ ಅದ, ಹೈಸ್ಕೂಲ್ ಸಕ್ಷಮ ಆದ್ರ ಜೂನಿಯರ್ ಕಾಲೇಜ್ ಸಕ್ಷಮ ಆಗ್ಲಕ್ ಶಕ್ಯ ಅದ। ಹಿಂಗ ಒಂದು ಚೈನ, ಒಂದು ಕನ್ನಡದ ಚಳವಳಿ, ಒಂದು ಚೈನ ಇದು ಪ್ರಾರಂಭ ಆಗುವುದು ಜಿಲ್ಲಾ ಪರಿಷತ್ ಕನ್ನಡ ಶಾಲೆಯಿಂದ। ಅದೇ ಇವತ್ತ ದುರಾವಸ್ಥೆ ಕಡೆ ಹೊಂಟದ। ಆದ್ರಿಂದ ನಮ್ದೊಂದು ವಿನಂತಿ ಏನಂದ್ರ ಕರ್ನಾಟಕ ಸರ್ಕಾರಕ್ಕೆ ನಾವು ಒಂದು ವಿನಂತಿ ಮಾಡ್ಬೇಕಾಗಿದೆ। ಈ ನಮ್ಮ ಗಡಿನಾಡ್ ಭಾಗದ ಎಲ್ಲಾ ಜನ ಕೂಡಿ ಏನ್ ವಿನಂತಿ ಮಾಡ್ಬೇಕಾಗಿದೆ ಅಂದ್ರ, ಇಲ್ಲಿ ತನ ನೀವು ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಏನು ಒಂದು ಸಹಾಯಧನ ಕೊಟ್ಟಿರಿ, ಒಂದು ಸಹಕಾರ ಕೊಟ್ಟಿರಿ, ಮತ್ತ ಮೂಲಭೂತ ಸೌಲಭ್ಯಗಳಿಗೆ ಅನೇಕ ಕೋಟಿ ದುಡ್ಡು ನೀವು ಖರ್ಚು ಮಾಡ್ರಿ। ಅದ್ರ ಸಂಬಂಧ ನಾವು ಈಗ ಪೂರ್ತಿಯಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ, ನಿಮ್ಗೆ ಋಣಿಯಾಗಿದೆ ನಾವು ಗಡಿ ಭಾಗದ ಕರ್ನಾಟಕದ। ಆದ್ರೆ ಇನ್ನು ಮುಂದಿನ ಅವಧಿಯೊಳಗ ನೀವು ಜಿಲ್ಲಾ ಪರಿಷತ್ ಕನ್ನಡ ಶಾಲೆಗಳಿಗೆ ಆ ನಿಧಿ ಕೊಡಬೇಕು। ಇನ್ನು ಮುಂದಿನ ಅವಧಿಯೊಳಗ ಜಿಲ್ಲಾ ಪರಿಷತ್ ಕನ್ನಡ ಶಾಲೆಗಳಿಗೆ ಆ ನಿಧಿಯನ್ನು ಕೊಟ್ಟು ಜಿಲ್ಲಾ ಪರಿಷತ್ ಕನ್ನಡ ಶಾಲೆಯ ಒಂದು ಸರ್ವಾಂಗೀಣ ವಿಕಾಸ ಆದ್ರ ಎಲ್ಲಾ ಸೌಲಭ್ಯಗಳನ್ನ ಜಿಲ್ಲಾ ಪರಿಷತ್ ಕನ್ನಡ ಶಾಲೆಗೆ ಮಾಡಿಕೊಟ್ರ ಮತ್ತು ಅಲ್ಲಿ ಒಂದು ಶೈಕ್ಷಣಿಕ ವಾತಾವರಣ ಜರಿ ನಿರ್ಮಾಣ ಮಾಡಿಕೊಟ್ರ ಅಲ್ಲಿ ಜಿಲ್ಲಾ ಪರಿಷತ್ ಶಾಲೆಗಳ ಒಂದು ಪಟ್ಟ ಸಂಖ್ಯೆ ಆಟೋಮೆಟಿಕ್ ಹೆಚ್ಚಾಗ್ತದ। ಅದರಿಂದ ಜಿಲ್ಲಾ ಪರಿಷತ್ ಕನ್ನಡ ಶಾಲೆಗಳು ಊರ್ಜಿತಾವಸ್ಥೆಗೆ ಬಂದ್ರ ಹೈಸ್ಕೂಲ್ಗಳು ಬರ್ತಾವ, ಹೈಸ್ಕೂಲ್ಗಳು ಬಂದ್ರೆ ಜೂನಿಯರ್ ಕಾಲೇಜ್ ಬಂದ್ರ ಹಿಂಗ ಒಂದು ಕನ್ನಡದ ಚಳವಳಿ, ಕನ್ನಡ ಶಿಕ್ಷಣದ ಒಂದು ಕೆಲಸ ಮುಂದುವರಿತದ। ಒಂದು ವೇಳೆ ಕರ್ನಾಟಕ ಸರ್ಕಾರ ಈ ಒಂದು ಜಿಲ್ಲಾ ಪರಿಷತ್ ಕನ್ನಡ ಶಾಲೆಗಳಿಗೆ ಸಹಾಯಧನ ಮಾಡದೇ ಆದ್ರ ಅಥವಾ ಮಾಡದೆ ಹೋದ್ರ ಈ ಒಂದು ಇಲ್ಲಿ ತನ ಮಾಡಿದಂತ ಒಂದು ಪ್ರಯತ್ನ ವ್ಯರ್ಥ ಆಗುವ ಸಂಭವ। ಅದಕ್ಕೆ ದಯವಿಟ್ಟು ನಾವು ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀವಿ, ನೀವು ಇಲ್ಲಿಯವರೆಗೂ ಏನ್ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನವನ್ನು ಕೊಡ್ತಿದ್ರಿ ಆ ಅನುದಾನವನ್ನ ಜಿಲ್ಲಾ ಪರಿಷತ್ ಕನ್ನಡ ಶಾಲೆಗಳಿಗೆ ಕೊಡ್ರಿ। ಆ ಜಿಲ್ಲಾ ಪರಿಷತ್ ಕನ್ನಡ ಶಾಲೆಗಳ ಎಲ್ಲಾ ಸ್ವಯಂ ಸುವಿಧಾ ಉಪಲಬ್ಧ ಮಾಡಿ ಕೊಡ್ರಿ ಅಂತ ಹೇಳಿ, ಅದರಿಂದ ಕನ್ನಡ ಪುನರುಜ್ಜೀವನ ಆಗ್ತದ, ಕನ್ನಡ ಭಾಷೆ ಪುನರುಜ್ಜೀವನ ಆಗ್ತದ ಅನ್ನುವಂತ ಒಂದು ಅಭಿಪ್ರಾಯ, ಒಂದು ವಿಚಾರ ನಮ್ದು। ನಾ ಪೂರ್ವ ಭಾಗದಾಗ ಪ್ರತಿಯೊಂದು ಊರೊಳಗೆ ಕನ್ನಡ ಶಾಲೆ ಇದಾವ। ಅದಕ್ಕೆ ನಾ ಪ್ರತಿಯೊಂದು ಪೂರ್ವ ಭಾಗದ ಎಲ್ಲಾ ಸರ್ಪಂಚರಿಗೆ, ಎಷ್ಟು ಮಂದಿ ಪೂರ್ವ ಭಾಗದಾಗ ಸರ್ಪಂಚರಿದ್ದೀರಿ ಎಲ್ಲರಿಗೂ ಒಂದು ವಿನಂತಿ ಮಾಡೋದು, ನೀವೊಂದು ಪತ್ರ ಬರಿಬೇಕಾಗ್ಯದ। ಯಾರಿಗೆ ಬರಿಬೇಕಾಗ್ಯದ? ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ವಿಧಾನಸೌಧ ಬೆಂಗಳೂರು, ಈ ಒಂದು ವಿಳಾಸಕ್ಕೆ ನೀವು ಪತ್ರ ಬರಿಬೇಕಾಗ್ಯದ। ಏನಂತ ಬರಿಬೇಕಾಗ್ಯದ? ನೀವು ಇಲ್ಲಿ ತನ ಏನ್ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಕೊಟ್ಟಿರಿ ಆ ಅನುದಾನವನ್ನ ಇನ್ನು ಮುಂದಿನ ಅವಧಿಯೊಳಗ ಪ್ರಾಥಮಿಕ ಕನ್ನಡ ಶಾಲೆಗಳಿಗೆ ಕೊಡ್ರಿ, ಮತ್ತೆ ಅಥವಾ ಜಿಲ್ಲಾ ಪರಿಷತ್ ಕನ್ನಡ ಶಾಲೆಗಳಿಗೆ ಕೊಡ್ರಿ।
ಅದರಿಂದನ ಈ ಒಂದು ಕನ್ನಡ ಉಳಿಲಕ್ ಶಕ್ಯದ. ಒಂದ್ ವೇಳೆ ಜಿಲ್ಲಾ ಪರಿಷತ್ ಕನ್ನಡ ಶಾಲೆ ಮುಚ್ಚಿ ಹೋದ್ರ ಕನ್ನಡ ಚಳವಳಿನೇ ಪೂರ್ಣ ಉದ್ವಸ್ತ ಆಗ್ತದ. ಅದನ್ನ ಸಂರಕ್ಷಣೆ ಮಾಡ್ಲಿಕ್ಕ ಒಂದೇ ಒಂದು ಉಪಾಯ ಅಂದ್ರ ನಮ್ಮ ಜಿಲ್ಲಾ ಪರಿಷತ್ ಕನ್ನಡ ಶಾಲೆಗಳನ್ನ ನಾವು ಸಕ್ಷಮೀಕರಣಗೊಳಿಸಬೇಕಾಗಿದೆ. ಅದಕ್ಕ ಈ ನಮ್ಮ ಪೂರ್ವಭಾಗದ ಸರ್ಪಂಚರಿಗೆಲ್ಲ ಈ ರೀತಿ ಒಂದು ಪತ್ರ ಬರ್ಲಿಕ್ಕೆ ನಾ ವಿನಂತಿ ಮಾಡ್ತೀನಿ. ಯಾಕಂದ್ರ ಈ ಒಂದು ವಿಚಾರವನ್ನು ನೀವು ಕುಲಂಕುಷವಾಗಿ ವಿಚಾರ ಮಾಡಿ. ಆಕ್ಚುಲಿ ಜಿಲ್ಲಾ ಪರಿಷತ್ ಕನ್ನಡ ಶಾಲೆ ಪರಿಸ್ಥಿತಿ ಏನದ ನೀವು ಡಿಟೇಲ್ ಆಗಿ ಅಭ್ಯಾಸ ಮಾಡಿ ನಿಮ್ಮ ಮನಸ್ಸಿಗೆ ಪಟಾಸಿದ್ರೆ ನೀವು ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೀರಿ. ಒಂದು ವೇಳೆ ನೀವು ನಮ್ ಪೂರ್ವಭಾಗದ ಎಲ್ಲಾ ಊರಿನ ಸರ್ಪಂಚರು ಜರಿ ಪತ್ರ ಬರೆದ್ರಿ ಅಂದ್ರ ಅದಕ್ಕೊಂದು ವೇಟೇಜ್ ಬರ್ತದ, ಅದೊಂದು ಚರ್ಚೆ ಆಗ್ತದ, ಒಂದು ಒಳ್ಳೆ ನಿರ್ಣಯನೂ ಸಹ ಕರ್ನಾಟಕ ಸರ್ಕಾರದ ಮಾಧ್ಯಮದಿಂದ ಆಗ್ತದ. ಆ ಕೆಲಸ ನೀವೆಲ್ಲ ಮಾಡ್ತೀರಿ ಅಂತ ಹೇಳಿ ನಾವು ಭಾವನೆಯನ್ನು ವ್ಯಕ್ತಪಡಿಸ್ತೀನಿ. ಕನ್ನಡವನ್ನು ಉಳಿಸುವುದಕ್ಕಾಗ ಎಲ್ಲರೂ ಸಹಕರಿಸಬೇಕು. ಕನ್ನಡ ಶಿಕ್ಷಣ ಮತ್ತು ಕನ್ನಡ ಸಂಸ್ಕೃತಿ, ಕನ್ನಡ ಭಾಷೆ ಇದೊಂದು ಉಳಿಬೇಕಾದ್ರ ಈ ರೀತಿಯಾದ ಪ್ರಯತ್ನದ ಅವಶ್यकತೆ ಅದ ಅಂತ ಹೇಳಿ ನನಗನಿಸ್ತದೆ. लोकधारा मराठी न्यूजला लाईक करा, शेअर करा आणि सबस्क्राईब करा.